ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಮೆ ಚಾನಲ್. ನಾನು ನಿಮ್ಮ ದಿವ್ಯಾ. ನನ್ನ ಇಂಟ್ರೋ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ವಿಡಿಯೋ ಯಾವುದ್ರದ್ದು ಇರುತ್ತೆ ಅಂತ. 1 ವೀಕಿಂದು ವಿಡಿಯೋ ಇದು ಆ್ಯಕ್ಚುಲಿ. ಅಂದರೆ ಅಷ್ಟೆಲ್ಲ ದಿನಗಳನ್ನು ಕವರ್ ಮಾಡಿಲ್ಲ, ಕೆಲವೊಂದನ್ನು ನಾನು ಮಾಡಿದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ವೀಕೆಂಡ್ ಮಜಾ ಮಾಡೋಕ್ಕೆ. ಹೋಯ್ತು ಬೇರೆ ಯಾವುದೇ ಮಾಲಿಗೆ ಕರ್ಕೊಂಡೇ ಹೋಗಲ್ಲ ನಮಗೆ, ತುಂಬ ಬೋರು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಹೊರಗಡೆ ಕರ್ಕೊ ಬಂದಿದ್ದಾರೆ ಅನ್ನೋದಷ್ಟೇ ಖುಷಿ ವಿಷಯ. ಹೌದೌದು. ಸೊ ಕ್ರಿಸ್ಮಸ್ಗೆ ಸೆಲೆಬ್ರೇಷನಿಗೆ ಸೊ ವಿ ಆರ್ ಮಾಲ್ ಕೂಡ ಸಜ್ಜಾಗಿದೆ. ತುಂಬ ಹ್ಯೂಜ್ ಆದ ಕ್ರಿಸ್ಮಸ್ ಟ್ರೀ ಕೂಡ ಇದೆ. ಸೊ ಈ ಟೈಮಲ್ಲಿ ಬೆಂಗಳೂರಲ್ಲಿ ಇದ್ದರೆ ತುಂಬ ಚೆನ್ನಾಗಿರುವಂಥ ಡೆಕೋರೇಷನ್ಸ್ಗಳನ್ನು ನೋಡ್ಬೋದಿತ್ತು. ಸೊ ನಿಮಗೂ ಕೂಡ ಬ್ಯಾಂಗ್ಳೂರಲ್ಲಿ ಮಾಲ್ಗಳಲ್ಲಿ ಯಾವ ಥರ ಕ್ರಿಸ್ಮಸ್ನ ಡೆಕೋರೇಷನ್ಸನ್ನು ಮಾಡ್ತಾರೆ ಅನ್ನೋ ನೋಡೋ ಆಸೆ ಇದ್ದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ಬ್ಲಾಗ್ ಕೂಡ ಮಾಡೋಣ. ಸೊ ನಾವು 12th ಫೇಲ್ ಮೂವಿಯನ್ನು ತುಂಬ ವೀಕಿಂದ ನೋಡಬೇಕು ಅಂತ ಅಂದ್ಕೊತಾ ಇದ್ವಿ. ಈ ಚೆನ್ನೈಗಳಲ್ಲಿ ಕನ್ನಡ ಮತ್ತು ಹಿಂದಿ ಮೂವೀಸ್ಗೂ ತುಂಬ ಲಿಮಿಟೆಡ್ ಆಗಿರುತ್ತೆ. ಕೆಲವೊಂದೇ ಶೋಗಳಿರುತ್ತೆ, ಟೈಮಿಂಗ್ಸು ನಮ್ಗೆ ಬೇಕಾಗಿರುವಂಥ ಫೇವರೇಬಲ್ ಟೈಮಿಂಗ್ಸ್ ಇರಲ್ಲ. ಅದಕ್ಕೋಸ್ಕರ ನಾವು ನೋಡಿರಲಿಲ್ಲ ರಿಲೀಸ್ ಆದಾಗ. ಫೈನಲಿ ನಮ್ಗೆ ಇವಾಗ ಟಿಕೆಟ್ ಸಿಕ್ಕಿದೆ, ಅದು ಕೂಡ 10:45 ಶೋ. ಅದಕ್ಕೂ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೀವಿ. ನನ್ನ ಹಳೆ VR ಮಾಲಿನ ವೀಡಿಯೋನ ನೀವು ನೋಡಿದರೆ ಈ ಪ್ಲೇ ಏರಿಯಾನ ನಾನು ಕವರ್ ಮಾಡಿರಲಿಲ್ಲ, ಯಾಕಂದರೆ ತುಂಬ ಜನ ಮಕ್ಕಳು ಅವರೆಲ್ಲ ತುಂಬ ಕ್ರೌಡೆಡ್ ಆಗಿರ್ತಾ ಇತ್ತು. ಬಟ್ ಥ್ಯಾಂಕ್ ಗಾಡ್ ಈ ವೀಕೆಂಡು ಅಷ್ಟು ಜನ ಇಲ್ಲ. ಬಟ್ ಮಕ್ಕಳು ಆಡಲಿಕ್ಕೆ, ಈವನ್ ಅಡಲ್ಟ್ಸ್ಗೂ ಆಡಲಿಕ್ಕೂ ಕೂಡ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ಗಳಿದೆ. ನಮ್ಮ ಬ್ಯಾಂಗ್ಳೂರಲ್ಲಿರುವಂಥ ಲುಲ್ಲು ಹೈಪರ್ ಮಾರ್ಟಲ್ಲೂ ಕೂಡ ಇದೇ ರೀತಿ ಆಡೋಕ್ಕೆ ತುಂಬ ಆಪ್ಷನ್ಸ್ ಆಗಿದೆ. ಎಷ್ಟು ಜನ ಅಲ್ಲಿ ಗ್ರಾವಿಟಿ ಅದನ್ನು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಆ್ಯಕ್ಚುಲಿ ಇದಕ್ಕೋಸ್ಕರನೇ ಬಂದರೆ ಸ್ವಲ್ಪ ಜಾಸ್ತಿನೇ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಒಂದಿನ ನಾವು ಇದಕ್ಕೋಸ್ಕರನೇ ಬರೋಣ. ಓಕೆ, ಸೊ ಬನ್ನಿ ಮುಂದೆ ಹೋಗೋಣ. ಸೊ ನಾವು ಟಾಯ್ ಶಾಪಿಗೂ ಕೂಡ ಹೋಗಿದ್ವಿ. ನಮ್ಮ ಪಕ್ಕದ ಮನೆ ಹುಡುಗ, ನೀವು ನೋಡಿರ್ತೀರ ನಾನು ದೀಪಾವಳಿ ವ್ಲಾಗಲ್ಲಿ ಅಲ್ಲೆಲ್ಲ ಅವನಿದ್ನಲ್ವ, ಅವ್ರ ಬರ್ತ್ಡೇ ಕೂಡ ಬರ್ತಾ ಇದೆ. ಅವ್ರಿಗೆ ಶಾಪಿಂಗ್ ಮಾಡಬೇಕು ಅಂತ ಟಾಯ್ ಶಾಪಿಗೆ ಕೂಡ ಹೋಗಿದ್ದೆ. ಸೊ ಮುಂದೆ ಬರೋ ವೀಡಿಯೋದಲ್ಲಿ ನೀವು ಅದನ್ನು ನೋಡ್ತೀರಾ. ಸೊ ಬಟ್ ತುಂಬ ಕಾಸ್ಟ್ಲಿ ಇತ್ತು. ಚಿಕ್ಕ ಮಕ್ಕಳಿಗೆ ಇಷ್ಟು ಕಾಸ್ಟ್ಲಿ, ಚಿಕ್ಕ ಚಿಕ್ಕ ಐಟಮ್ ಕೂಡ ಎಷ್ಟು ಪೇ ಮಾಡಬೇಕಾಗತ್ತಪ್ಪ. 1000 ಮೇಲೇ ಇತ್ತು ಎಲ್ಲನೂ ಕೂಡ. ಅಂದರೆ ಒಳ್ಳೆ ಕ್ವಾಲಿಟಿನೇ ಇತ್ತು. ಬಟ್ ಅಷ್ಟು ಮಾಡೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಗಿಫ್ಟ್ ನಾನು ಪರ್ಚೇಸ್ ಮಾಡಿಲ್ಲ. ಮುಂದೆ ಮಾಡ್ಬೋದು ಮೇ ಬಿ. ಆದಷ್ಟು ಬೇಗ ನನಗೆ ಬೆಂಗಳೂರಲ್ಲಾಗಿರುವಂಥ ಹೊಸ ಮಾಲಿಗೆ ಹೋಗಲೇಬೇಕು. ಮಾಲ್ ಆಫ್ ಏಷ್ಯಾಗೆ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ತುಂಬ ಜನ ವ್ಲಾಗ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ನನಗೂ ಕೂಡ ಮಾಡಬೇಕು. ಅಂದರೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು ತಾನೇ, ಅದಕ್ಕೋಸ್ಕರ ಹೋಗ್ತೀನಿ. ಆವಾಗ ಖಂಡಿತವಾಗ್ಲೂ ಮಾಡೋಣ. ಇನ್ನೂ ಅಲ್ಲಿ ಜಾಸ್ತಿ ಸ್ಟೋರ್ಸ್ ಬಂದಿಲ್ಲ ಅಂತೆ, ಬಂದಾಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಮೂವಿ ಟೈಮ್ ಆಗಿಬಿಟ್ಟಿದೆ. 12th ಫೇಲ್ ಮೂವಿನ ನಾವು ನೋಡೋಕೆ ಹೋಗ್ತಾ ಇದೆ ಅಂತ ಆವಾಗಲೇ ಹೇಳ್ತಿದ್ದಾನೆ. ಸೊ ಮೂವಿ ತುಂಬ ಚೆನ್ನಾಗಿದೆ ರಿವ್ಯೂಸು. ಸೊ ಡೆಫಿನೆಟ್ಲಿ ನೋಡೋಣ, ವರ್ತ್ ವಾಚಿಂಗು ಅಲ್ವಾ ಅಂತ. ಬಟ್ ಡೆಫಿನೆಟ್ಲಿ ಅದು ಟ್ರೂ ಸ್ಟೋರಿ ಇನ್ಸ್ಪೈರ್ಡ್ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಗೋ. ಥಿಯೇಟರ್ ತುಂಬ ಚಿಕ್ಕ ಸ್ಕ್ರೀನ್ ಇತ್ತು ಈ ಮೂವಿಗೆ, ಅಷ್ಟು ಆಡಿಯನ್ಸ್ ಇರಲಿಲ್ಲ. ತುಂಬ ವೀಕ್ಸ್ ಆಗೋಗಿತ್ತು ರಿಲೀಸ್ ಆಗಿ. ಮೈಗ್ರೇಷನ್ ಮೂವಿ ಕೂಡ ಬರ್ತಾ ಇದೆ, ಆ್ಯನಿಮೇಷನ್. ಸೊ ಇದನ್ನು ನೋಡಿಲ್ಲ ನಾವು. ನಮ್ಮ ಮೂವಿ ಮುಗಿತು. ಇವಾಗ ನಾವು ಹೊರಟಿದ್ದೀವಿ ಮನೆ ಕಡೆಗೆ. 12th ಫೇಲ್ ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಮಾಮಿ ಹೇಗಿತ್ತು? ಚೆನ್ನಾಗಿತ್ತು. ಎಸ್, ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಇವಾಗ ಮನೆ ಕಡೆ ಹೊರಟಿದ್ದೀವಿ, 1 hour ಜರ್ನಿ. ಸೊ ಗುಡ್ ನೈಟ್ ಎವ್ರಿವನ್. ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್. बदतमीज दिल माने ना माने. Let me eat food. It's corn. You're eating corn now. Ignore it. In the news because the money is hitting its success level. ಊಟಕ್ಕಂತ ನಾವು ಇವಾಗ ಗಾಡಿನ ನಿಲ್ಲಿಸಿದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಎಂಪೈರ್ ರೆಸ್ಟೋರೆಂಟಿಗೆ. ಸೊ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಎಂಪೈರ್ ಫುಡ್ ಬಗ್ಗೆ ಹೇಳೋದೇ ಬಿಟ್ಟು ತುಂಬ ಚೆನ್ನಾಗೇ ಇರುತ್ತೆ. ಸೊ ಲೆಟ್ಸ್ ಬಿಗಿನ್. ಸೊ ಮುಗೀತು.
ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಜಪಾನಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಡಿಫ್ರೆಂಟ್ ಹೊಸಪಳೆ. ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ನಾವು ಸ್ವೀಟ್ ಪಾನ್ ತಿಂತಾ ಇದ್ದೀವಿ. ಸೊ ಬ್ಯಾಂಗ್ಳೂರನ್ನು ತಲುಪ್ತಾ ಇದ್ದೀವಿ. ವ್ಯೂವನ್ನು ಎಂಜಾಯ್ ಮಾಡಿ. ಪ್ರತಿ ವಾರ ಅಥವಾ ಮಂತ್ ನಂತರ ಬಂದಾಗಲೂ ಕೂಡ ಬ್ಯಾಂಗ್ಳೂರಿನ ಡೆವಲಪ್ ಆಗ್ತಾ ಇರೋದು ಕಾಣ್ತಾನೆ ಇರುತ್ತೆ. ಎಲ್ಲ ಡಿಫ್ರೆಂಟ್ ಅನಿಸುತ್ತೆ. ಎಲ್ಲೆಲ್ಲಿಂದ ಮೆಟ್ರೋ ಬರ್ತಾ ಇದೆಯೋ ಲೈನ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಬ್ಯಾಂಗ್ಳೂರು ನಾವು ತಲುಪಿದ್ದೀವಿ. ಮನೆ ಹೋಗೋ ಮೊದಲು ರೋಹಿತನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ನಾವು ಸಲೋನಿಗೆ ಬಂದಿದ್ದೀವಿ. ಈ ಸಲೋನ್ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ಹೋಗಿ ನೋಡಿರ್ತೀರ ಅಂತ ಅನ್ಕೊತೀನಿ. ಸೊ ಬನ್ನಿ ಇವಾಗ ಮನೆ ಕಡೆ ಹೋಗೋ ಟೈಮು. ಸೊ ಸ್ಟ್ರೀಟ್ಸ್ ಎಲ್ಲ ಚಕ ಅಂತ ಹೊಡಿತಾ ಇದೆ, ಲೈಟಿಂದ ಬ್ಲಿಂಕ್ ಆಗ್ತಾ ಇದೆ. ನಮ್ಮ ಫೋರಂ ಮಾಲ್ ಹತ್ರ ಇರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹಾಗೂ ಆಡಿಟೋರಿಯಂ ಅನ್ನ ನೋಡಿ. This is my Rohit's dream apartment. ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ನಮ್ಮ ಕ್ರಿಸ್ಮಸ್ ಟ್ರೀ ರೆಡಿ ಆಗಿದೆ. ಸೊ ನಮ್ಮ ಪಯಣ ಇವಾಗ ಊರ ಕಡೆಗೆ. ಸೊ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಇವಾಗ ಬ್ರೇಕ್ಫಾಸ್ಟಿಗೆ ಮಾಡೋಕ್ಕೆ ನಿಲ್ಲಿಸಿದ್ದೀವಿ. ಸೊ ಚಿತ್ರದುರ್ಗದ ಟೋಲ್ ಹತ್ರ ಒಂದು ಹೊಸದಾಗಿ ಆಗಿರುವಂತಹ ರೆಸ್ಟೋರೆಂಟ್ ಇದು, ಪುರೋಹಿತ್ ಅಂತ. ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲೇ ಇದೆ. ಪಕ್ಕದಲ್ಲಿ ನೀವು ಸಾಯಿಬಾಬಾ ದೊಡ್ಡ ವಿಗ್ರಹವನ್ನು ಕೂಡ ನೋಡ್ಬೋದು, ಟೆಂಪಲ್ ಕೂಡ ಇದೆ. ಸೊ ಮಾರ್ನಿಂಗ್ ಸ್ಟ್ರಾಂಗ್ ಟೀ ಮತ್ತು ನಾವು ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ. ಸೊ ಮುಗಿಸ್ಕೊಂಡು ಬನ್ನಿ ಇವಾಗ ರಿಟರ್ನ್ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಸಣ್ಣ. ಸೊ ಫೈನಲಿ ನಾವು ನಮ್ಮ ಮನೆಗೆ ತಲುಪಿದ್ದೀವಿ. ಸೊ ಇವಾಗ ನಾಳೆ ಫಂಕ್ಷನಿಗೋಸ್ಕರ ಪ್ರಿಪರೇಷನ್ ನಡೀತಾ ಇದೆ, ಸ್ವಲ್ಪ ಸೆಲ್ಫ್ ಕೇರ್ ನಡೀತಾ ಇದೆ. ಸೊ ಆಮೇಲೆ ಸಿಗ್ತೀನಿ. ಸೊ ಇಲ್ಲಿ ನೋಡಿ ನಮ್ಮ ಬ್ರದರು ಏನು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಣ್ಣನ ಎಂಗೇಜ್ಮೆಂಟಿಗೆ ತಮ್ಮ ನೋಡಿ ಎಷ್ಟು ಸಾಹಸ ಮಾಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಡಾನ್ಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾನೆ. ಏನೇನೋ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇಷ್ಟು ವರ್ಷ ಮುಖಕ್ಕೆ ಒಂದು ಕ್ರೀಮು ಹಚ್ಕೊಳ್ದೇ ಇರುವಂಥ ನನ್ನ ತಮ್ಮ ಫುಲ್ ಫೇಶಿಯಲ್ ಮಾಡಿಸ್ಕೊ ಬಂದಿದ್ದಾನೋ, ಅದಕ್ಕೆ ಎಕ್ಸೈಟ್ಮೆಂಟಲ್ಲಿ ನಮಗೆ ಆಶ್ಚರ್ಯ ತಡ್ಕೊಳಕ್ಕೆ ಆಗ್ತಿಲ್ಲ, ರೇಗಿಸ್ತಾ ಇದ್ದೀವಿ. One, two, next, one, two,
हे